ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಕಂಟೆಂಟ್ ಬಂದುಬಿಟ್ಟು ಒಂದು ಜಾಬ್ ಬಗ್ಗೆ ಆಗಿರುತ್ತೆ. ಓಕೆನಾ, ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಲಿಕೇಶನ್ಗೆ ಗಂಡು ಮತ್ತು ಹೆಣ್ಣು ಇಬ್ಬರಲ್ಲೂ ಕೂಡ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೋದು. ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು BSF ಅಂತ. ಓಕೆನಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಓಕೆನಾ, ಈ ಜಾಬ್ ಬಗ್ಗೆ ನಿಮಗೆ ಪ್ರತಿ ವರ್ಷವೂ ಕೂಡ ಕಾಲ್ಫಾರ್ಮ್ ಆಗ್ತಾ ಇರುತ್ತೆ. ಹಾಗೆ ಈ ಬಾರಿನೂ ಕೂಡ ಕಾಲ್ಫಾರ್ಮ್ ಆಗಿರುತ್ತೆ. ಇದಕ್ಕೆಲ್ಲ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ನಾವು ಅಂಥದ್ದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟೇ ನಮ್ಮದು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ವಿಡಿಯೋ ಯೂಸ್ಫುಲ್ ಆದರೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದಕ್ಕೆ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ರೀಸೆಂಟಾಗಿ ಮಾನಿಟೈಸೇಷನ್ ಆನ್ ಆಗಿದೆ. ಹಾಗಾಗಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ಕೊಡ್ತಾ ಬರ್ತೀನಿ. ಹಾಗಾಗಿ ಬನ್ನಿ ಅದರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್ ಬಂದುಬಿಟ್ಟು BSF ಕಾನ್ಸ್ಟೇಬಲ್. ಓಕೆನಾ, ಇದಕ್ಕೆ ಟ್ರೆಡ್ಸ್ಮ್ಯಾನ್ ಅಂತಲೂ ಕೂಡ ಒಂದು ಈ ಪೋಸ್ಟ್ಗೆ ಕರೀತಾರೆ. ಫ್ರೆಂಡ್ಸ್ 2025ಕ್ಕೆ ಇದು ಕಾಲ್ಫಾರ್ಮ್ ಆಗಿರುತ್ತೆ. ಫ್ರೆಂಡ್ಸ್, ಗಡಿ ಭದ್ರತಾ ಪಡೆಯಲ್ಲಿ ಖಾಲಿ ಇರುವ ಮಹಿಳಾ ಗರ್ಲ್ಸ್ಗಳಿಗೆ 182 ಪೋಸ್ಟ್ಗಳು ಖಾಲಿ ಇರುತ್ತೆ. ಹಾಗೂ ಪುರುಷರಿಗೆ 3406 ಪೋಸ್ಟ್ಗಳು ನಿಮಗೆ ಖಾಲಿ ಇರುತ್ತೆ ಪುರುಷರಿಗೆ. ಮತ್ತು ಒಟ್ಟು ಟೋಟಲ್ಲು 3588 ಪೋಸ್ಟ್ಗಳು ನಿಮಗೆ ಖಾಲಿಯಾಗಿರುತ್ತೆ ಮತ್ತು ಕಾಲ್ಫಾರ್ಮ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಯಾರ್ಯಾರೆಲ್ಲ ಅಂದ್ಕೊಂಡಿರ್ತೀರಿ ಅವರು BSF ಅಧಿಕೃತ ವೆಬ್ಸೈಟ್ಗೆ ಹೋಗಿ ಸಹ ನೀವು ಅಪ್ಲಿಕೇಶನ್ ಸಹ ಹಾಕೋಬೋದು. ಇಲ್ಲಾಂದರೆ ನೀವು ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾನು ಕೂಡ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಕೊಡ್ತೇನೆ. ಓಕೆನಾ, ಅದಕ್ಕೆ ಆದಂತಹ ಫೀಸ್ಗಳಿರುತ್ತೆ, ಸಪ್ರೇಟ್ ಫೀಸ್ ಅಪ್ಲಿಕೇಶನ್ ಹಾಕೋದಕ್ಕೆ. ಮತ್ತು ನಿಮಗೆ ಪ್ರತಿ ಅಭ್ಯರ್ಥಿಗೂ ಕೂಡ ಎಷ್ಟೆಷ್ಟು ಫೀಸ್ ಇರುತ್ತೆ, ಅಪ್ಲಿಕೇಶನ್ಸ್ ಅಂದರೆ ಫೀಸ್ ಕನ್ಸಂಪ್ಷನ್ ಎಷ್ಟಿರುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಡೇಟ್ ಬಂದುಬಿಟ್ಟು ಜುಲೈ 25ರಿಂದ ಆಗಸ್ಟ್ 24 ಗಂಟೆನೂ ಕೂಡ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಇವಾಗ ಕಾಲ್ಫಾರ್ಮ್ ಆಗಿರುತ್ತೆ. ಇದೇ ಮಂತ್ ಆಗಸ್ಟ್ 24ಗೆ ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ಇದಕ್ಕೆ ಶೈಕ್ಷಣಿಕ ಅರ್ಹತೆಗಳು ಏನು ಅಂತ ನೀವು ಕೇಳೋದೇ ಇದ್ದರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಸಂಬಂಧಿತ ಕ್ಷೇತ್ರದಲ್ಲಿ ITI ಪ್ರಮಾಣ ಪತ್ರ ಅಥವಾ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು. ಓಕೆನಾ, ಇಷ್ಟು ಈ ಶೈಕ್ಷಣಿಕ ಅರ್ಹತೆ ಕೇಳಿರ್ತಾರೆ. ಮತ್ತು ವಯಸ್ಸಿನ ಸಡಿಲಿಕೆ ಅಥವಾ ವಯೋಮಿತಿ ಎಷ್ಟಿರಬೇಕು ಅಂತಂದರೆ 24ನೇ ದಿನ 28ನೇ ತಿಂಗಳು 2025 ಈ ವರ್ಷ ಕರೆದಿರುವಂತಹ ಕಾಲ್ಫಾರ್ಮ್ ಪ್ರಕಾರ ಕನಿಷ್ಠ 18 ವರ್ಷದಿಂದ ಇರಬೇಕು, ಗರಿಷ್ಠ 25 ವರ್ಷಗಳು ಮೀರಿರಬಾರ್ದು ಅಂತ ಇದು ಈ ಪೋಸ್ಟ್ಗೆ ಕಾಲ್ ಆಗಿರುತ್ತೆ. ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ, ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು PET ಮತ್ತು PST ಪರೀಕ್ಷೆ ಇರುತ್ತೆ. ಈ ಒಂದು ಪ್ರೊಸೀಜರ್ ಮುಖಾಂತರ ನಿಮ್ಮನ್ನ ಆಳಿಸ್ಕೊಳ್ತಾ ಹೋಗ್ತಾರೆ. ಅಂತ 3 ವ್ಯಾಪಾರ ಮತ್ತು ಕೌಶಲ್ಯ ಪರೀಕ್ಷೆ ಇವೆಲ್ಲ ನಿಮಗೆ ಟ್ರೈನಿಂಗಲ್ಲಿ ಕೇಳ್ತಾ ಬರ್ತಾರೆ. ಮತ್ತು ದಾಖಲೆ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಮತ್ತು ವೈದ್ಯಕೀಯ ಪರೀಕ್ಷೆ. ಓಕೆನಾ, ನಿಮ್ಮ ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಾ ಹೋಗ್ತಾರೆ. ಇಷ್ಟು ಆಯ್ಕೆ ಇರುತ್ತೆ. ಅಂದರೆ ನಿಮಗೆ ಎಕ್ಸಾಮ್ನ ಪಾಸ್ ಆದ ನಂತರ ಇವೆಲ್ಲ ವೆರಿಫಿಕೇಷನ್ ನಡೀತಾ ಹೋಗುತ್ತೆ. ಮತ್ತು ಈ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತಂದರೆ, ಸಾಮಾನ್ಯ ಅಂದರೆ 2A ಕ್ಯಾಟಗರಿ ಆಗಿರ್ಬೋದು, ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, ಎಲ್ಲರೂ ಕೂಡ 100 ರೂಪಾಯಿ ಇರುತ್ತೆ. ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಮತ್ತು ಈ ಮಹಿಳಾ ಅಭ್ಯರ್ಥಿಗಳಿಗೆ ವಿನಾಯಿತಿ ಶುಲ್ಕ ನೀಡಲಾಗಿರುತ್ತೆ. ಓಕೆನಾ, ಅಂದರೆ ಈ SC ಮತ್ತು ST ಕ್ಯಾಟಗರಿ ಆ ಮಹಿಳೆಯರಿಗೆ ಫ್ರೀ ಇರುತ್ತೆ. ಓಕೆನಾ, ಅವ್ರಿಗೇನು ಅಮೌಂಟ್ ಇರೋದಿಲ್ಲ, ಓನ್ಲಿ ಅಪ್ಲಿಕೇಶನ್ ಚಾರ್ಜ್ ಮಾತ್ರ ನೀವು ಕೊಡಬೇಕಾಗುತ್ತೆ. ಓಕೆನಾ, ಅವಶ್ಯಕತೆ ಇದ್ದವರು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ನನ್ನ ಒಂದು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ನೀವು ನಮಗೆ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಮೆನ್ಷನ್ ಮಾಡಿ ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀನಿ. ಅಪ್ಲಿಕೇಶನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆನಾ, ಜಾಬ್ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ವಿಡಿಯೋ ಅಂತ.